ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಬನ್ನಿ ನಾನು ಕೂಡ ಕ್ವಿಕ್ ಈಸಿ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೇನೆ. ನೋಡಿ, ಆನಿಯನ್ ತೊಗೊಂಡಿದ್ದೇನೆ, ಮತ್ತು ಇದು ಗರಂ ಮಸಾಲ, ಚಕ್ಕಿ, ಲವಂಗ, ಮತ್ತು ಏಲಕ್ಕಿ, ಬೆಳ್ಳುಳ್ಳಿ, ಶುಂಠಿ, ಮತ್ತು ಇದು ಕೊತ್ತಂಬರಿ ಅಷ್ಟುವನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ. ಫ್ರೆಂಡ್ಸ್, ಏನಂದರೆ ನನ್ನ ಹತ್ರ ಒಂದು ಮಿಕ್ಸಿ ಮಾಡಿದ ಇದ್ರ ಬಗ್ಗೆ ಏನಾಗ್ತದೆ ವಿಡಿಯೋ ಮಾಡೋದಲ್ಲಿ ಅದು ಕೂಡ ನೋಡಿ. ಇಷ್ಟು ಎಲ್ಲ ಫೇಸ್ ಮಾಡಿ ನಾವು ಕುಕ್ಕಿಂಗ್ ವಿಡಿಯೋ ಮಾಡ್ತೀವಿ, ನೀವು ಸಬ್ಸ್ಕ್ರೈಬ್ ಕೂಡ ಮಾಡೋಂಗಿಲ್ಲ. ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಎಷ್ಟು ಡಿಫಿಕಲ್ಟ್ ಗೊತ್ತಾ ವಿಡಿಯೋ ಮಾಡೋದ. ಸೊ ವಿಡಿಯೋ ಅದು ಇಗ್ನೋರ್ ಮಾಡಿ, ನಾನು ಹಂಗೆ ಒಂದು ಕ್ವಿಕ್ ನಿಮಗೆ ತೋರಿಸೇನೆ ನೋಡಿ ಅಂತಂದೆ. ಸೊ ಅದು ಬಿಡಿ ಫ್ರೆಂಡ್ಸ್, ಅದೇನಿಲ್ಲ. ನೋಡಿ, ಇದು ನಾನು ಗ್ರೈಂಡ್ ಮಾಡಿರೋಂಥದ್ದು ಪೇಸ್ಟ್ ಇದೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಅದರಲ್ಲಿ ನಾನು ಕಡಾ ಮಸಾಲ ಕೂಡ ಹಾಕಿದ್ದೇನೆ. ನೀವು ಕೂಡ ಹಾಕಿ, ಇಲ್ಲಾಂದ್ರೆ ನಿಮ್ಮ ಹತ್ರ ಗರಂ ಮಸಾಲ ಇದ್ದರೆ ನೀವು ಹಾಕ್ಬೋದು. ಓಕೆ, ಬನ್ನಿ ಫ್ರೆಂಡ್ಸ್, ಫಸ್ಟೇ ಎಣ್ಣೆ ಹಾಕೋಣ. ಅದರಲ್ಲಿ ಆ ಸೈಡ್ ನಾನು ಚಿಕನ್ ಕೂಡ ಮಾಡ್ತಾಯಿದ್ದೆ, ಅದರ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೇನೆ. ಅದು ಚಿಕನ್ ಗೀ ರೋಸ್ಟ್ ಚಿಕನ್ ಇದೆ. ಸೊ ತುಂಬ ಈಸಿ ಇದೆ, ಡಿಫಿಕಲ್ಟ್ ಏನಿಲ್ಲ. ಫ್ರೆಂಡ್ಸ್, ಬನ್ನಿ, ನಾನು ಕುಕ್ಕರ್ ಇಟ್ಟಿದ್ದೀನಿ, ಬಿಸಿ ಆಗ್ತಾಯಿದೆ. ಸೊ ಅದು ಬಿಸಿ ಆಗ್ತಾನೆ ನಾನು ಅದರಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ನಾನು ಸೇಮ್ ಕ್ವಾಂಟಿಟಿಯಲ್ಲಿ ಹಾಕ್ತೇನೆ. ಅದಾದ ತಕ್ಷಣ ಫ್ರೆಂಡ್ಸ್, ನಾನು ಅದು ರುಬ್ಬಿಟ್ಟಿರೋಂಥ ಮಸಾಲೆ ಇದೆಯಲ್ಲ ಅದು ಕೂಡ ಅದರಲ್ಲಿ ಹಾಕಿ ಸ್ವಲ್ಪ ಬಿಸಿ ಹಾಕಬೇಕು. ಅಂದರೆ ಅದರಲ್ಲಿ ನೀರೇನಿರ್ತದಲ್ಲ ಫ್ರೆಂಡ್ಸ್, ಅದು ಹೋಗಬೇಕು. ಓಕೆ, ಅಲ್ಲಿವರೆಗೆ ಬಿಸಿ ಮಾಡಿ. ಗೊತ್ತಾಗ್ತದೆ ನಿಮಗೆ ಬಿಸಿ ಮಾಡ್ತಾ, ಅದು ಆಯಿಲ್ ಫಸ್ಟ್ ನೀರು ಕಾಣ್ತದಲ್ಲ, ಆಮೇಲೆ ಅದು ಆಯಿಲಲ್ಲಿ ಕಾಣೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಫ್ರೆಂಡ್ಸ್, ಅದು ಬಾಯ್ಲ್ ಆಗ್ತಾನೆ ನಾನು ಏನು ಮಾಡ್ತೇನೆ ಅಂದರೆ ನೀರು ಹಾಕ್ತೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಿಮಗೆ ಮ್ಯಾಗಿ ಕ್ಯೂಬ್ಸ್ ಹಾಕಬೇಕು, ಎಕ್ಸ್ಟ್ರಾ ಎಡಿಷ್ನಲ್ ಟೇಸ್ಟ್ ಬೇಕಾದರೆ ಹಾಕ್ಬೋದು. ನಾನದು ಕಡಾ ಮಸಾಲ ಹಾಕಿದ್ದೇನಲ್ಲ ಫ್ರೆಂಡ್ಸ್, ಅದರಲ್ಲಿ ಅದು ಟೇಸ್ಟ್ ಬರ್ತದೆ, ಏಲಕ್ಕಿ ಐತಲ್ಲ ಅದರಲ್ಲಿ ಬರ್ತದೆ. ಸೊ ನೀರು ಕೂಡ ಹಾಕ್ತಾಯಿದ್ದೇನೆ. ಆಮೇಲೆ ಅದು ಮಿಕ್ಸಿಯಲ್ಲಿ ಇರ್ತಲ್ಲ ಪೇಸ್ಟ್, ಅದರಲ್ಲೂ ಕೂಡ ನೀರು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ, ಮತ್ತು ಚರಿಗಿಂದ ನೀರು ಹಾಕಿದ್ದೇನೆ, ಅಂದರೆ 1 ಚರಿಗೆ ಅಷ್ಟು. ಓಕೆ, ಸೊ ನೀವು ನಿಮ್ಮ ತಕ್ಕದಷ್ಟು ಅಂದರೆ ನೀರು ಕಮ್ಮಿನೇ ಹಾಕಿ. ನಿಮಗೆ ಜಾಸ್ತಿ ಡ್ರೈ ಬೇಕಾದರೆ ನೀರು ಕಮ್ಮಿ ಹಾಕಿ. ನಿಮಗೆ ಆ ರೈಸ್ ಮೆತ್ತಗೆ ಸಾಫ್ಟಾಗಿ ಇರಬೇಕಾದ್ರೆ ನೀರು ಎಕ್ಸ್ಟ್ರಾ ಹಾಕಿ ಎಕ್ಸ್ಟ್ರಾ ವಿಸಲ್ಸ್ ಹೊಡಿಸಿ. ನಾನು ಇಷ್ಟು ನೀರು ಹಾಕಿ 2 ವಿಸಲ್ಸ್ ಹೊಡಿಸಿದ್ದೇನೆ ಫ್ರೆಂಡ್ಸ್. ಸೊ ನೀರು ಕುದಿ ಬರ್ತಾನೆ ನಾನು ಕುಕ್ಕರ್ ಡಕ್ಕನ್ ಮುಚ್ಚಿ 2 ವಿಸಲ್ಸ್ ಹೊಡಿಸ್ತೇನೆ. ಸಾಫ್ಟ್ ಬೇಕಾದರೆ 3 ಎಕ್ಸ್ಟ್ರಾ ನೀರು. ಓಕೆ, ಸೊ ಫ್ರೆಂಡ್ಸ್, ಇದು ಆಗಿತ್ತು ನಂದು ಇವತ್ತಿಂದು ಕ್ವಿಕ್ ಈಸಿ ರೆಸಿಪಿ. ನಾನು ಅದು ರೆಸಿಪಿ ಹಾಕಿದ್ದೇನಲ್ಲ ಫ್ರೆಂಡ್ಸ್, ಯಾವುದದು ತಂದೂರಿ ರೆಸಿಪಿ, ಅದರಲ್ಲಿ ಇದು ಸಖತ್ತಾಗಿರ್ತದೆ. ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ಸೊ ಅವನಿಗೆ ಇದೇ ರೀತಿ ಬೇಕು, ಏನಾರೇ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅವನು ಅಮ್ಮ ಏನು ಮಾಡಿಲ್ಲ ಅನ್ಕೊಂತ ಬೋರ್ ಆಗಿಬಿಡ್ತಾನೆ ಅಂತಾನೆ. ನನಗೆ ಉಣ್ಣೋದಕ್ಕೆ ಭಾಳ ಬೋರಿಂಗ್ ಆಗ್ತಾಯಿದೆ ಅಂತಾನೆ, ಅವನು ಟೇಸ್ಟ್ ಬರ್ತಾಯಿಲ್ಲ ಅನ್ನೋದಿಲ್ಲ ಅವನು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ. ಓಕೆ, ಮತ್ತು ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ. ಟ್ರೈ ಮಾಡಿದ್ರೆ ನಿಮಗೆ ಇದು ರೆಸಿಪಿ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲಾಸ್ಟಲ್ಲಿ ತೋರಿಸ್ತೇನೆ ನಾನು ನಿಮಗೆ ಯಾವ ರೀತಿ ರೈಸ್ ಆಗಿದೆ ಅಂತಂದರೆ. ನೋಡ್ಬೋದು ನೀವು, ಇದು ಈಗ ಬಿಸಿ ಇದೆಯಲ್ಲ ಅದಕ್ಕೆ ನಿಮ್ಗೆ ಹಂಗೆ ಕಾಣ್ತಾ ಇದೆ, ಬಟ್ ಇದು ಆರಿದ ನಂತರ ಇಷ್ಟು ಉದುರಾಗ್ತದೆ ಅಂದರೆ ಸಕ್ಕತ್ತಾಗಿರ್ತದೆ. ಬಾಯ್ ಫ್ರೆಂಡ್ಸ್.